ವರ್ಷಗಳ ಹಿಂದೆ ಯಾರಿಗೂ ಹೇಳಬೇಡಿ ಅನಂತ್ ನಾಗ್ ಅವರು ಅಭಿನಯಿಸಿರುವಂತಹ ಚಿತ್ರ ರಿಲೀಸ್ ಆಗಿತ್ತು. ಇದೀಗ ಮತ್ತೆ 31 ವರ್ಷಗಳ ನಂತರ ಅದೇ ಟೈಟಲ್ನಲ್ಲಿ ಯಾರಿಗೂ ಹೇಳಬೇಡಿ ಅನ್ನುವಂಥ ಟೈಟಲ್ನಲ್ಲಿ ಸಿನಿಮಾ ಬರ್ತಿರುವಂಥದ್ದು 2025ರಲ್ಲಿ. ಅಂದು ಅನಂತ್ ನಾಗ್ ಅವರು ಆಕ್ಟ್ ಮಾಡಿದ್ರು. ಇವತ್ತು ಇದೇ ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆ ಅಪ್ಪಣ್ಣ ಅವರು ಇರೋವಂಥದ್ದು. ಸೊ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ಜೀವನದಲ್ಲಿ ಯಾರಿಗೂ ಹೇಳಬೇಡಿ ಅಂತ ಯಾರ್ಯಾರಿಗೆ ಹೇಳಿದಾರೋ ಏನೋ ಕೇಳ್ತೀನಿ ಅವ್ರನ್ನೇ. ಸ್ವಲ್ಪ ಕ್ಯಾಮ್ರಾ ಪಾನ್ ಆಗಲಿ. ಅಪ್ಪಣ್ಣ ಅವರೇ, ಮೊದಲೇದಾಗಿ ಹೇಗಿದ್ದೀರಾ? ಹೇಗೆ ನಡೀತಿದೆ ಜೀವನ? ಮಸ್ತ್ ಇದ್ದೀನಿ ರೀ ಮೇಡಮ್ಮ, ಆರಾಮದೀನಿ. ಭಗವಂತನ ಆಶೀರ್ವಾದ ನಮ್ಮೆಲ್ಲವ ಎಲ್ಲಂಗೆ ಗುಡ್ಡದ ಎಲ್ಲವನ್ನ ತಾಯಿ ಆಶೀರ್ವಾದದಿಂದ ಭಾಳ ಆರಾಮದೀನಿ ರೀ. ಒಂದು ಒಟ್ಟಿನಲ್ಲಿ ನಿಮ್ಮ ಲೈಫ್ ಗಿಚ್. ಗಿಚ್ಚಿ ಗಿರಿಗಿಲಿ ಗಿಚ್ ಅನ್ನೋದಕ್ಕಿಂತ ನಮ್ಮ ಉತ್ತರ ಕನ್ನಡ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಮಸ್ತ್ ನಡೆದಪ್ಪ, ಆರಾಮ್ ನಡೆದದ ಜೀವನ ಅನ್ನೋಂಗೆ ಅದೇನು ರೀ ಮೇಡಮ್ಮ. ನಿಮಗೆ ಗೊತ್ತೈತಿ ಜೀವನ ಹೆಂಗೆ ಆಗಿತ್ತು, ಅಲ್ಲೋಲ ಕಲ್ಲಲ್ಲಾಗಿ ಒಂದು ಹಿಂಗಾಗಿ ಮತ್ತೆ ಆರಾಮ ಹೊಂಟತಿ. ಈಗ ಯಾರಿಗೂ ಹೇಳಬೇಡಿ ಅಂತ ಟೈಟಲ್ ಎಲ್ರಿಗೂ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತೈತಿ. ಯಾರಿಗೂ ಹೇಳಬೇಡಿ, ಏನು ಹೇಳಬಾರ್ದು ಅಂತ ಹೇಳಿನೇ ಹೇಳ್ಬಿಟ್ಟಿರ್ತಾರೆ. ಈ ಸೀಕ್ರೆಟ್ ಹೇಳಬೇಡಿ ಅಂತ ಹೇಳಿರ್ತಾರೆ, ಆದ್ರೆ ಅದನ್ನೇ ಹೇಳಿರ್ತಾರೆ. ಹೆಚ್ಚು ಹೆಣ್ಮಕ್ಳ ಬಾಯಲ್ಲೇ ನಿಲ್ಲಲ್ಲ ಮಾತುಗಳು ಅನ್ನೋವಂಥದ್ದು ನಾವು ಕೇಳಿರ್ತೀವಿ. ಈಗ ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೆ ಏನಿರ್ತೈತಂದ್ರೆ ಒಂದು ಕುತೂಹಲಕಾರ ಘಟನೆಯನ್ನು ಇಬ್ಬರು ಸ್ನೇಹಿತರ ಮಧ್ಯೆ ಮಾತು ನಡೆಯುತ್ತೆ. ಹೆಂಗೆ ನಡೀತೈತೆ ಅಂದ್ರೆ, ನೋಡು ದೋಸ್ತ, ನಾನು ಒಂದು ವಿಷಯ ಹೇಳ್ತೀನಿ, ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ ನಾವು. ಯಾತ ಯಾರಿಗೂ ಹೇಳಿ ಅಂತ ಕೇಳಿಸ್ಕೊತ ನಾವು. ಬಟ್ ಇವು ಯಾರಿಗೂ ಹೇಳಬೇಡ ಅಂತ ಹೇಳುವ ಮನುಷ್ಯ ಅದನ್ನಲ್ಲ, ಅವ್ನು ಎಲ್ರಿಗೂ ಹೇಳಿ ಅಂತ ಹೇಳ್ತಿರ್ತಾನೆ. ನಾವು ಅವ್ನು ಆ್ಯಕ್ಚುಲಿ ಹೇಳಬೇಡದು ಶುರು ಮಾಡ್ತಾನೆ. ಆದರೆ ಇದು ಎಲ್ರಿಗೂ ಸುದ್ದಿ ಹರಡಲಿ ಅನ್ನೋ ಮನಸ್ಸು ಇಂಟೆನ್ಸ್ ಇಟ್ಕೊಂಡು ಅವ್ನು ಈ ಕತೆ ಶುರು ಮಾಡ್ತಾನೆ. ಹಾಗೆ ಇದರಲ್ಲಿ ಏನಾಗುತ್ತೆ, ಒಂದು ಕತೆ ಹೇಳಬಾರ್ದು ಅಂತಲೇ ಶುರು ಮಾಡಿದ್ದು ಅದು ಹೇಳಕ್ಕೆ ಹೋಗಿ ಆಮೇಲೆ ಯಾರಿಗೂ ಹೇಳಬೇಡ, ಯಾರಿಗೆ ಹೇಳಬೇಡ, ಕೈ ಮುಗಿತು ಅನ್ನೋ ಮಟ್ಟಕ್ಕೆ ಬಂದುಬಿಡುತ್ತೆ. ನಿಮಗೆ ಗೊತ್ತೈತಿ, ಒಂದು ಈ ಕರ್ನಾಟಕದಾಗ ಎಂತೆಂಥ ವಿಡಿಯೋಗಳು ಬಿಡುಗಡೆ ಆಗ್ಯಾವು, ಎಂತೆಂಥ ವಿಡಿಯೋಗಳು ನಡೆದಾವ ಅಂತೇಳಿ. ಅದ್ರಾಗ ನಮ್ಮ ಸಿನಿಮಾದಾಗ ಒಂದು ವಿಡಿಯೋ ರಿಲೀಸ್ ಆಕತಿ. ಅದು ಎಂಥ ವಿಡಿಯೋ ಅಂತ ನೀವು 24ಕ್ಕೆ ನೋಡ್ಬೇಕು. ಅಲ್ಲ, ಈ ವಿಡಿಯೋ ಏನಾದರೂ ನಿಮ್ಮ ನಿಜ ಜೀವನಕ್ಕೆ ಕನೆಕ್ಟ್ ಆಗುತ್ತಾ ಹೆಂಗೆ ಅಂತ? ಸ್ವಲ್ಪ ದಿವಸಗಳ ಹಿಂದೆ ನೀವು ಇಂಟರ್ವ್ಯೂ ಮಾಡಿರಿ ಒಂದು ಆಡಿಯೋ ಸಲುವಾಗಿ. ಆ ಆಡಿಯೋದಲ್ಲಿ ಭಯಂಕರ ಬಾಂಬ್ ಹಾಕಿ ಕೊನೆಗೆ ಏನೇನು ಆಯಿತು, ಅಂತಿಮವಾಗಿ ಏನೇನು ಆಗಿದೆ ಅಂತ ನಿಮಗೆ ಕ್ಲೈಮ್ಯಾಕ್ಸ್ ಏನಾಗಿದೆ ಅಂತ ನಿಮಗೆ ಗೊತ್ತೈತಿ. ಸೊ ಹಾಗಾಗಿ ಬಟ್ ಹಿಂಗೆ ಅದೇ ಥರದ್ದು ಒಂದು ಬಾಂಬ್ ಹಾಕ್ತಾರೆ. ಆಡಿಯೋ ರಿಲೀಸ್ ಆಗಿತ್ತು, ಇಲ್ಲಿ ವಿಡಿಯೋ ರಿಲೀಸ್ ಆಗುತ್ತೆ ಮೇಡಮ್. ಒಂದು ವಿಡಿಯೋ ರಿಲೀಸ್ ಆಗಿ ಆ ವಿಡಿಯೋದಿಂದ ಆಗುವಂಥ ಅವಾಂತರಗಳು, ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಏನೇನು ಹರಸಾಹಸ ಮಾಡ್ತಾರೆ ಅನ್ನೋದನ್ನು ಕಾಮಿಕ್ ಆಗಿ ಹೋಗುತ್ತೆ. ಇದೆಲ್ಲ ತುಂಬ ಕಾಮಿಡಿಯಾಗಿ ಅಲ್ಲೆಲ್ಲ ನಗು ಹುಟ್ಟಿಸ್ತಾನೆ ಒಂದು ವಿಷಯದ ಸುತ್ತ 10 ಹಲವು ಸುಳ್ಳುಗಳು ತರ್ಕೊಳ್ಳುವಂಥ ಒಂದು ಸಿನಿಮಾ ಇದು. ಅವತ್ತು ಆ ಘಟನೆ ನಡೆದಾಗ ಅಪ್ಪಣ್ಣ ಅವರು ತುಂಬ ಬೇಜಾರಾಗಿದ್ರು, ಕುಟುಂಬಸ್ಥರಿಗೂ ಬೇಜಾರಾಗಿದೆ. ಯಾಕಂದರೆ ಆ ಸಂದರ್ಭದಲ್ಲಿ ನಿಮ್ಮ ತಾಯಿ ಪರಿಸ್ಥಿತಿ ಇರ್ಬೋದು, ಎಲ್ಲವೂ ಸಹ ಕನೆಕ್ಟ್ ಆಗಿತ್ತು. ಆದರೆ ಇವತ್ತು ಆ ಘಟನೆನ ನೆನೆಸ್ಕೊಂಡ್ರೆ ಎಷ್ಟು ಮುಂದೆ ಬಂದಿದ್ದೀರಾ ಅಂತ. ನಾನು ಅವತ್ತು ಬೇಜಾರಾಗಿದ್ದೇನು ಕಾರಣ ಅಂದರೆ, ಏನೂ ಆಪಾದನೆ ಮಾಡ್ದೇ ಇವರು, ನಾನೇನು ತಪ್ಪು ಮಾಡ್ದೇ ಆಪಾದನೆ ಮಾಡಿಬಿಟ್ರೆ ಒಳಗಡೆ ತುಂಬ ಬೇಜಾರಾಗೋಯ್ತದು. ಇವತ್ತು ನಿಮಗೆ ಗೊತ್ತಿದೆ ಆ ಪರಿಸ್ಥಿತಿ ಏನಾಗಿದೆ, ಅವತ್ತು ಆಪಾದನೆ ಮಾಡೋದವ್ರು ಹೇಗಿದ್ದಾರೆ, ಏನೇನು ಆಗಿದೆ ಅವ್ರ ಕತೆ ಅಂತೇಳಿ. ಬಟ್ ನಾನು ಅವತ್ತು ಬಟ್ ನನ್ನ ಆತ್ಮಸ್ಥೈರ್ಯ ಮತ್ತು ನನ್ನ ನಂಬಿಕೆ, ನನ್ನ ತಾಯಿ ಎಲ್ಲವ್ವ, ನಮ್ಮ ಜನ್ಮ ಕೊಟ್ಟ ನಮ್ಮವ್ವ ಕಲ್ಲವ್ವ, ಅವ್ರನ್ನ ಯಾವತ್ತೂ ನಂಬಿದ್ದೆ ನಾನು. ನನ್ನ ಕೈ ಬಿಡಲಿಲ್ಲ ಅವರು. ಇವತ್ತು ಅವ್ರು ನಡೆಸ್ಕೊಂಡು ಮುಂದೆ ಬಂದು ನಿಲ್ಲಿಸಿ ಈ ಥರದ್ದು ಒಂದು ಒಳ್ಳೆಯ ಸಿನಿಮಾನ ಒಬ್ಬ ನಾಯಕನಾಗಿ ಬರ್ತಾಯಿದ್ದೀನಿ, ಒಂದು ಸಿನಿಮಾದಲ್ಲಿ ಹೀರೋವಾಗಿ ಮಾಡ್ತಿದ್ದೀನಿ. ನಿಮ್ಗೆ ಗೊತ್ತಿದೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಸಿನಿಮಾ ಹೀರೋ ಆಗಿ ನಿಂತ್ಕೊಂಡು ಒಂದು ಸಿನಿಮಾದಲ್ಲಿ ಫುಲ್ ಫ್ಲಡ್ಜ್ ಆ್ಯಕ್ಟ್ ಮಾಡೋದು, ಅದಕ್ಕೆ ಬಂಡವಾಳ ಹಾಕೋದು ಬರೋದು ಎಷ್ಟು ಕಷ್ಟ ಇದೆ ಅಂತ. ನಮ್ಮ ಉತ್ತರ ಕರ್ನಾಟಕದಿಂದ ಸಾವಿರಾರು ಜನ ಹೀರೋಗಳಾಗ್ತೀವಿ ಅಂತ ಬರ್ತಾರೆ. ಪಾಪ ಅವ್ರು ಏನೂ ಮಾಡಿದೆ ವಾಪಸ್ ಎಲ್ಲ ಹೆಂಗೆ ಹೋಗ್ತಾರಂತ. ಸೊ ಅಂಥ ಸಂದರ್ಭದಲ್ಲಿ ನಾನಿಲ್ಲಿ ಬಂದು ನಿಂತು ನಮ್ಮ ಉತ್ತರ ಕರ್ನಾಟಕದಿಂದ ನನ್ನ ಕೈ ಹಿಡಿದು, ನಾನು ಮಾಡ್ಕೊಂಬಾ ದೋಸ್ತ, ನಾವು ನೋಡ್ತೀವಿ, ನಾನು ನಿನಗೆ ನಮ್ಮ ಉತ್ತರ ಕರ್ನಾಟಕದಿಂದ ಆಶೀರ್ವಾದ ಮಾಡ್ತೀವಿ ಅನ್ನೋ ನಂಬಿಕೆ ಕೊಟ್ಟಿದ್ದಕ್ಕೆ ಇವತ್ತೊಂದು ಸಿನಿಮಾ ಮಾಡಿ ಅವ್ರ ಮುಂದೆ ತೊಗೊಂಡು ಹೊಂಟಿನಿ 24ಕ್ಕೆ. ಎಲ್ಲ ಒಂದು ಕಡೆ ಪ್ಲ್ಯಾನ್ ಆಗಿತ್ತಾ ಅಂದರೆ, ಅನಂತ್ ನಾಗ್ ಸರ್ ಆವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಇದೇ ಟೈಟಲಲ್ಲಿ. ಏನಾದರೂ ಈ ಸಿನಿಮಾ ಕರ್ಕೊಂಬರ್ಬಹುದು, ಯಾವುದಾದ್ರು ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋಂಥದ್ದು. ಇಲ್ಲ, ಖಂಡಿತವಾಗ್ಲೂ ಇತ್ತು ನಮಗೆ. ಅಂದರೆ ಅವರು ಆ ಕಾಲಕ್ಕೆ ಅಭಿನಯಿಸುವಂಥ ಚಿತ್ರ, ಆ ಕಂಟೆಂಟ್ ತುಂಬ ಅದ್ಭುತವಾದ ಕಂಟೆಂಟು. ಅದೇ ಥರದ್ದು ಇನ್ನೊಂದು, ಇದು ಬೇರೆ ಮಜಲು. ಅಂದರೆ ಸಿನಿಮಾ ಟೈಟಲ್ ಮಾತ್ರ ಅದು, ಬಟ್ ಬೇರೆ ಮಜಲು, ಪೂರ್ತಿ ಸಂಪೂರ್ಣವಾಗಿ ಕಥೆನೇ ಬೇರೆ ತಿರುವು ಪಡ್ಕೊಳ್ಳುತ್ತೆ. ಬಟ್ ನಮಗೇನಿತ್ತಂದರೆ ಇದ್ರ ಸಿನಿಮಾದು ಒಂದಿಷ್ಟು ವಾಯ್ಸ್ ಓವರ್ ಆರಂಭಕ್ಕೆ ಅವರೇ ಕೊಡಬೇಕು, ಮತ್ತು ಇದ್ರದ್ದೊಂದು ಸಣ್ಣ ಪ್ರಮೋಟ್ ಅವ್ರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅವರು ಕೂಡ ಯಾವುದೋ ಒಂದು ಇನ್ನೊಂದು ಪ್ರಾಜೆಕ್ಟಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರು ಸದ್ಯಕ್ಕೆ ಇಲ್ಲಿ ಕರ್ನಾಟಕ ಸಿಗಲಿಲ್ಲ ನಮಗೆ. ಹಾಗಾಗಿ ನಾವು ಅವ್ರನ್ನ ಸ್ವಲ್ಪ ಬಿಟ್ಟು ಮುಂದಕ್ಕೆ ಸುದೀಪ್ ಸರ್ನ ಪ್ಲ್ಯಾನ್ ಮಾಡಿದ್ವಿ ಬಿಡುಗಡೆಗೆ. ಈಗ ಪದ್ಮಭೂಷಣ ಅವಾರ್ಡ್ ಬೇರೆ ತೆಗೆದುಕೊಂಡಿರೋದಕ್ಕೆ ನಿನ್ನೆ ಅಷ್ಟೇ ವಾಣಿಜ್ಯ ಮಂಡಳಿ ಇರಬಹುದು ಎಲ್ಲ ಸದಸ್ಯರು ಸೇರಿ, ಜೊತೆಗೆ DK ಶಿವಕುಮಾರ್ ಅವರು ಸೇರಿ ಅವರಿಗೆ ಗೌರವವನ್ನು ಅರ್ಪಿಸಿರುವಂಥದ್ದು. ಎಷ್ಟು ಖುಷಿಯಾಗುತ್ತೆ ಕನ್ನಡದ ನಟರಿಗೆ ಈ ರೀತಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸುವಂಥದ್ದು, ಜೊತೆಗೆ ಆಸ್ಕರ್ಗೆ ನಾಮಿನಿ ಆಗುವಂಥ ಕೆಲಸಗಳಾಗ್ತಿರೋದು. ಅಂಥ ಅದ್ಭುತವಾದ ನಟರು, ಬರೀ ನಟರಷ್ಟೇ ಅಲ್ಲ, ಅವರು
ತುಂಬ ತಿಳುವಳಿಕೆ ಇರುವಂಥ ಮನುಷ್ಯರು ಮತ್ತು ಓದ್ಕೊಂಡವರು, ಬದುಕಿನ ಬಗ್ಗೆ, ಜೀವನದ ಬಗ್ಗೆ ಮತ್ತು ಶಂಕರನಾಗಂಥ ಒಬ್ಬ ದೊಡ್ಡ ಲೆಜೆಂಡ್ರಿಯ ಕುಟುಂಬದಲ್ಲಿ ಹುಟ್ಟಿ ಅವರ ಒಂದಿಷ್ಟು ಒಡನಾಟದಲ್ಲಿ ಬೆಳೆದಂತಹ ಮತ್ತು ರಂಗಭೂಮಿಯ ಹಿನ್ನೆಲೆ ಗೊತ್ತಿರುವಂತಹವರು. ಸೊ ಹಾಗಾಗಿ ಅವ್ರಿಗೆ ತಡವಾಗಿ ಬಂತು ಅಂತ. ಆ್ಯಕ್ಚುಲಿ ಇಷ್ಟು ಬೇಗನೆ ಬಂದುಬಿಡ್ಬೇಕಾಗಿತ್ತು, ತಡವಾಗಿ ಬಂದಿದ್ದು. ಬಟ್ ಬರೋ ಕಾಲಕ್ಕೆ ಏನಾಗಬೇಕು ಅದೆಲ್ಲವೂ ಆಗಿರೋದ್ರಿಂದ. ಬಟ್ ನಮ್ಮ ಕನ್ನಡದ ನನ್ನ ನೆಚ್ಚಿನ ನಟ ಅವರು, ಭಾಳ ನನ್ನ ಪ್ರೀತಿಯ ನಟರವರು ಮತ್ತು ಅವ್ರ ರಿಯಲಿಸ್ಟಿಕ್ ಆ್ಯಕ್ಟಿಂಗ್ ನೋಡೋಕ್ಕೆ ನಾನು ಭಾಳ ದೊಡ್ಡ ಫ್ಯಾನ್ ಅವ್ರದ್ದು. ಸೊ ಹಾಗಾಗಿ ಅಂಥವ್ರಿಗೆ ಪದ್ಮಭೂಷಣ ಒಂದು ಪ್ರಶಸ್ತಿ ಅಂತ ಬಂದಿರೋದು ಭಾಳ ಖುಷಿ ವಿಚಾರ. ಇದು ನಾನು ಒಬ್ಬನ ಖುಷಿ ವಿಚಾರ ಅಲ್ಲ, ಕರ್ನಾಟಕದ 7 ಕೋಟಿ ಕನ್ನಡಿಗರ ಅಭಿಮಾನದ ವಿಚಾರ. ಈಗ ನಿಮ್ಮ ಟೈಟಲ್ನಲ್ಲೇ ಒಂದೆರಡು ಪ್ರಶ್ನೆ ಕೇಳ್ತೀನಿ ನಾನು. ಯಾರಿಗೂ ಹೇಳಬೇಡಿ ಅಂತ ಹೇಳಿ ನಿಮ್ಮ ಹೆಂಡತಿಗೆ ಹೇಳದೇ ಇರೋಂಥ ಒಂದು ವಿಚಾರ ಏನು? ಸಂಬಳ ಹೇಳಲ್ಲ ನಾನು, ಯಾಕೆ ಎಷ್ಟು ಬರುತ್ತಂತ. ಇಂದುವರೆಗೂ ಕೊಟ್ಟಿಲ್ಲ ನೀವು? ಕೊಡ್ತೀನಿ. ಆದರೆ ಅವ್ರಿಗೆ ಸಂಬಳ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿರ್ತೀನಿ. ಅಲ್ರಿ ಮೇಡಮ್, ಅಷ್ಟು ಸಂಬಳ ಕೊಟ್ಟರೆ ನನ್ನ ಬದುಕಿಗೆ ನಾನೇನು ಮಾಡಲಿ? ನನಗೆ ಕೊಡೋದಿಲ್ಲ ಅವರು. ಎಲ್ಲ ತೊಗೊಂಡು ಹೋಗಿ ಸೀರೆ ತೊಗೊಂಡು, ಮೇಕಪ್ ಮಾಡ್ಕೊಂಡು, ಬ್ಯೂಟಿ ಪಾರ್ಲರ್ಗೆ ಹಾಕಿದ್ನಿ, ಬರೀ ಆ ಖರ್ಚು ಈ ಖರ್ಚು ಅಂತೇಳಿ ಎಲ್ಲ ಖರ್ಚು ಮಾಡಿದ್ರೆ ನನ್ನ ಬದುಕಿಗೆ ಏನು ಬೇಕು ಅಂತ. ಅದಕ್ಕೆ ನಾನು ಒಂದು 10 ರೂಪಾಯಿ ದುಡಿದ್ರೆ ಒಂದು 2 ರೂಪಾಯಿ ಇಟ್ಟು ಒಂದು 8 ರೂಪಾಯಿಗೆ ಕೊಡ್ತೀನಿ. ಇನ್ನು ನಮ್ಮ ಮಾಧ್ಯಮದವ್ರ ಹತ್ರ ಏನು ಹೇಳಿಲ್ಲ? ಹೇಳಬೇಕಿತ್ತು ಆದರೆ ಏನು ಹೇಳಿಲ್ಲ? ಈ ಸಿನಿಮಾ ಒಳಗಡೆ ಏನು ಕಂಟೆಂಟ್ ಇದೆ ಅಂತ ನಾನು ಇನ್ನೂ ಹೇಳಿಲ್ಲ ನಿಮಗೆ, ಅದನ್ನು ಹೇಳಬೇಕಾಗಿತ್ತು. ಸೊ ಅದಕ್ಕೆ ನಿಮ್ಮನ್ನ 24ಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಅಲ್ಲೇ ಬಂದು ನೀವು ದಯವಿಟ್ಟು ಏನು ಹೇಳಬೇಕು ಏನು ಹೇಳಬಾರ್ದಾಗಿತ್ತು ಅಂತ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಅಪ್ಪಣ್ಣ ಏನು ಹೇಳಬಾರ್ದಾಗಿತ್ತು, ನಮ್ಮ ಹತ್ರ ಏನು ಹೇಳಿಲ್ಲ ಅಂತ ಅವತ್ತು ಕಾದು ನೋಡಿ. ಯಾವತ್ತಾದರೂ ಹೇಳಬಾರ್ದು ಅಂತ ಹೇಳಿ ಸಿಕ್ಕಾಕೊಂಡಿದ್ದೀರಾ? ಹೇಳಬಾರ್ದು ಅಂತ ಹೇಳಿ ಸಿಗಾಕೊಂಡಿದ್ದು ತುಂಬ ಇದೆ. ಬಟ್ ಈ ಸಂದರ್ಭದಲ್ಲಿ ನಾವು ಅದನ್ನು ಹೇಳೋಕ್ಕಾಗಲ್ಲ. ಅಪ್ಪಣ್ಣ ಅವ್ರ ಜೀವನದಲ್ಲಿ ಹೇಳಬಾರ್ದು ಅನ್ನೋಂಥ ವಿಚಾರಗಳು ಎಷ್ಟಿವೆ ಅಂತ? ಏನಿಲ್ಲ ಮೇಡಮ್, ಅದೇ ಏನಾಗಿರುತ್ತೆ ಗೊತ್ತಾ, ಯಾವುದೋ ಇವೆಂಟಿಗೆ ಹೋಗಿರ್ತೀವಿ, ಇನ್ನೊಂದು ಇವೆಂಟ್ ಒಪ್ಕೊಂಡಿರ್ತೀವಿ, ಶೂಟಿಂಗ್ ಒಪ್ಕೊಂಡಿರ್ತೀವಿ, ಅಲ್ಲಿ ಬರೋಕ್ಕಾಗ್ತಿರಲ್ಲ, ಅವ್ರು ಟೈಮಿಗೆ ಕರೆದು ಬಿಟ್ಟಿರ್ತಾರೆ. ಸೊ ಅಲ್ಲಿ ಏನೋ ಒಂದು ಸುಳ್ಳು ಮ್ಯಾನೇಜ್ ಮಾಡಿರ್ತೀವಿ, ಅವ್ರಿಗೆ ಅದನ್ನು ಹೇಳಬಾರ್ದಾಗಿರುತ್ತೆ, ಹೇಳಿಬಿಟ್ಟಿರ್ತೀವಿ. ಸೊ ಈ ಥರದ್ದು ತುಂಬ ಆಗಿರುತ್ತೆ. ನಿಮಗೆ ಗೊತ್ತಿದೆ, ನಿಮಗೂ ಎಲ್ಲರ ಜೀವನದಲ್ಲಿ ಆಗುವಂಥದ್ದು. ಅದು ಏನೋ ಒಂದಕ್ಕೆ ಎಲ್ಲೊಂದು ಒಪ್ಕೊಂಡ್ಬಿಟ್ಟಿರ್ತೀವಿ, ಇಲ್ಲ ಎರಡು ಒಟ್ಟಿಗೆ. ಬಟ್ ಯಾಕೆ ಒಪ್ಕೊಂಡಿರ್ತೀವಿ ಅಂದರೆ ಆ ಅವಕಾಶ ಮಿಸ್ ಆಗಿಬಿಡುತ್ತಲ್ಲ ನಮಗೆ. ಮತ್ತು ದುಡಿಮೆ ನಿಮ್ಗೆ ಗೊತ್ತಿದೆ, ಕಾಂಪಿಟೇಷನ್ ವೇಗದಲ್ಲಿ ದುಡಿಬೇಕನ್ನೋ ಅದಕ್ಕೆ ಏನೇನೋ ಮ್ಯಾನೇಜ್ ಮಾಡ್ತಿರ್ತೀವಿ, ನಿದ್ದೆ ಬಿಟ್ಟು ಹೋಗಿರ್ತೀವಿ, ಆರೋಗ್ಯ ಬಿಟ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಸೊ ಹಂಗಾಗಿ ಆ ಥರದ ಎಡವಟ್ಟುಗಳಾದಾಗ ತುಂಬ ಸುಳ್ಳು ಹೇಳಿದ್ದು ಉಂಟು. ಈಗ ಬಿಗ್ ಬಾಸ್ ಸದ್ಯಕ್ಕೆ ಟ್ರೆಂಡಿಂಗಲ್ಲಿದೆ. ಅಪ್ಪಣ್ಣ ಅವ್ರಿಗೆ ಬಿಗ್ ಬಾಸ್ ಆಫರ್ ಬಂದಿದೆಯಾ? ಬಂದರೂ ಹೋಗಲಿಲ್ವಾ? ಹೇಗೆ? 3 ವರ್ಷದಿಂದ ಕರಿತಿದ್ದಾರೆ ಮೇಡಮ್. ಬಟ್ ಈ ವರ್ಷವೂ ಬಂದಿತ್ತು. ಒಂದು ಹಂತಕ್ಕೆಲ್ಲ ಹೋಗಿ ಇನ್ನೇನು ನಾನು ಆಗಬೇಕು ಅನ್ನೋ ಸಂದರ್ಭದಲ್ಲಿ ನನಗೆ ಪುಷ್ಕಲ್ ಮಲ್ಲಿಕಾರ್ಜುನ್ ಸರ್ ಮತ್ತು ನರಸಿಂಹ ಗೋಪಾಲ್ ಅವ್ರದ್ದು ಒಂದು ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಆಗ್ತಾಯಿದೆ ನಮ್ಮ ಉತ್ತರ ಕರ್ನಾಟಕದ. ಅದರದ್ದು ಸಿನಿಮಾ ಕಮಿಟ್ಮೆಂಟ್ ಒಪ್ಕೊಂಡು ಸಹಿ ಮಾಡಿಬಿಟ್ಟಿದ್ದೆ ನಾನು. ಅವ್ರು ಅಡ್ವಾನ್ಸ್ ಬರೀ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಕೇಳಿದಾಗ ಇಲ್ಲಪ್ಪ ನಾ ಇದೊಂದು ದಯವಿಟ್ಟು ಮುಗಿಸ್ಕೊಟ್ಬಿಡು, ಯಾಕಂದರೆ ನನಗೆ ಬೇರೆ ಸಿನಿಮಾ ಅವರು ವರಾಹಿ ಪ್ರೊಡಕ್ಷನ್ ಇನ್ನೊಂದು ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗಬೇಕಾಗಿದೆ ನಾನು. ಸೊ ಹಾಗಾಗಿ ಇದು ಮುಗಿಸ್ಕೊಡೋ ಅಂತ ಕಾರಣಕ್ಕಾಗಿ. ಮತ್ತು ನಾನು ನಮ್ಮ ತರುಣ್ ಸುದೀರ್ ಸರ್ ಪ್ರೊಡಕ್ಷನ್ ಒಂದು ವೆಬ್ ಸೀರೀಸ್ ಮಾಡ್ತಾಯಿದ್ದೀನಿ. ಸೊ ಅದು ನಮ್ಮ ನಾರ್ತ್ ಕರ್ನಾಟಕದೇ. ಉತ್ತರ ಕರ್ನಾಟಕದ ಸಿನಿಮಾ ನಿಮಗೆ ಭಾಳ ಖುಷಿ ಏನಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಸಿನಿಮಾಗಳು ಸೀರಿಯಲ್ಗಳು ನಡೀತಿದ್ದಾವೆ. ಅದು ನನಗೆ ಭಾಳ ಖುಷಿ ಆಗ್ತದೆ. ನಮ್ಮ ಉತ್ತರ ಕರ್ನಾಟಕ ಕಲಾವಿದರಿಗೆ ಭಾಳ ಜನಕ್ಕೆ ಅದು ಅವಕಾಶ ಸಿಗ್ತಿದ್ದಾನೆ ಅಂತ. ಹಾಗಾಗಿ ಅವ್ರಿಗೊಂದಿಷ್ಟು ಅವಕಾಶಗಳು ಸಿಗ್ತಿರೋ ಒಂದು ಖುಷಿಯಲ್ಲಿ ಆ ಒಂದು ಈ ಸತಿ ಸ್ವಲ್ಪ ಬಿಗ್ ಬಾಸನ ಒಂದು ಚೂರು ಆ ಕಡೆ ಒತ್ತಿಟ್ಟು ಈ ಕಡೆ ಬಂದಿದ್ದೀನಿ ಮೇಡಮ್. ಯಾವಾಗ ಹೋಗೋವಂತಹ ಒಂದು ಆಸೆ ಬರುತ್ತೆ ನಿಮಗೆ ಅಂತ? ಯಾಕಂದರೆ 3 ವರ್ಷದಿಂದ ಬರ್ತಿದೆ, ತಳ್ಳು ಹಾಕ್ತಿದ್ದೀರಾ. ಸುದೀಪ್ ಸರ್ ಇನ್ನು 4 ವರ್ಷ ಹೋಸ್ಟ್ ಮಾಡ್ತಾರೆ, ಅದಾದಮೇಲೆ ಅವ್ರ ಅಗ್ರಿಮೆಂಟ್, ಈಗ ಸದ್ಯಕ್ಕೆ ಅಗ್ರಿಮೆಂಟ್ ಫಿಕ್ಸ್ ಆಗಿರುತ್ತೆ 4 ಇಯರ್ಸ್ಗೆ. ಗೊತ್ತಿಲ್ಲ ಮೇಡಮ್ ನನಗೆ. ಅಂದರೆ ನಾನು ಬಿಗ್ ಬಾಸನ್ನು ತಳ್ತೀನೋ ಅಥವಾ ಅದು ಹೋಗ್ತೀನೋ, ಯಾಕಂದರೆ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ನಾನು ಸ್ವಲ್ಪ ಅದ್ರ ಪರವಾಗಿನೂ ಇದ್ದೀನಿ ಅಥವಾ ಅದ್ರ ವಿರುದ್ಧವಾಗಿದ್ದೀನಿ ಇಲ್ಲ. ನಾನು ಸ್ವಲ್ಪ ಅದನ್ನು ಒಂದು ಸೆಂಟ್ರಿಂಗಲ್ಲಿದ್ದೀನಿ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ನನಗೆ. ಬಟ್ ಆಗಿನ ಮುಂದಿನ ವರ್ಷಕ್ಕೆ ನೋಡೋಣ, ಅದು ಅವತ್ತಿನ ಕಾಲಕ್ಕೆ ಏನಾಗುತ್ತೆ ಅಂತೇಳಿ ಬಂದಾಗ ಸಂದರ್ಭ ಕಾಲ ಅವತ್ತಿನ ದಿನ. ನೋಡ್ತಿದ್ದೀರಾ ಬಿಗ್ ಬಾಸ್ ಈ ಸೀಸನ್? ನೋಡ್ತಿದ್ದೀರಾ? ಗೊತ್ತಿರೋಂಥವ್ರು ಯಾರಿದ್ದಾರೆ ಒಳಗಡೆ? ನನಗೆ ಗೊತ್ತಿರೋವಂಥವ್ರು ನಮ್ಮ ಗಿಲ್ಲಿ ನಟ ಇದ್ದಾನೆ, ನಮ್ಮ ಯಾರು ಚಂದ್ರಪ್ರಭಾ ಇದ್ದಾರೆ, ಆಮೇಲೆ ಮಂಜು ಭಾಷಿನ್ ಮೇಡಮ್ ಎಲಿಮಿನೇಟ್ ಆಗಿಬಿಟ್ರು ನಿನ್ನೆ, ಪಾಪ ಅವರು ಇದ್ದರು ಜೊತೆಗೆ. ಮತ್ತು ಅಷ್ಟೇ ನನಗೆ ಜಾಸ್ತಿ ಪರಿಚಯ ಇರೋದು ಇನ್ನು ಅವ್ರು ಇದ್ದಾರೆ. ಬಿಟ್ಟರೆ ಇನ್ನು ಮಿಕ್ಕಿದವರು ಎಲ್ಲರೂ ಅಷ್ಟೇ ನನಗೆ ದೂರದಿಂದ ಪರಿಚಯ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕೊಡ್ತಿರೋದು ಗಿಲ್ಲಿ ಅವರೇ. ಗಿಲ್ಲಿ ಅವನದೇ ಪಾಪ ಟ್ರೆಂಡ್ ಹೋಗ್ತಿದೆ. ಇಲ್ಲ ಅವನು ಕಾಮಿಡಿಯನ್. ಅವನಂದರೆ ನಿಮಗೆ ಕಾಮಿಡಿಯನ್ ಅಂದರೆ ಅವನು ನಿಮಗೆ ಭಾಳ ಆನ್ ಸ್ಕ್ರೀನ್ ಮಾತ್ರ ಕಾಮಿಡಿ ಎಲ್ಲ. ಅವನು ಹಿಂದ್ಗಡೆ ಇದ್ದಾಗಲೂ ನಗಿಸೋನು, ಅವನು ತುಂಟಾಟಗಳಿತ್ತು, ಕಾಮಿಡಿ ಮಾಡ್ಕೊಂಡವನು. ಯಾಕಂದ್ರೆ ನಾವು ಜೊತೆಗೆ ಕೆಲಸ ಮಾಡಿದ್ರಲ್ಲ, ನಮ್ಮ ಕಾಮಿಡಿ ಕಿಲಾಡಿಗಳ ವೇದಿಕೆಯಿಂದ ಬಂದಂಥ ಪ್ರತಿಭೆ ಅದು. ಸೊ ಹಾಗಾಗಿ ಅಲ್ಲೆಲ್ಲ ಅವನ ಹಿಸ್ಟ್ರಿ ಗೊತ್ತಿತ್ತು ನಮಗೆ. ಯಾಕಂದ್ರೆ ಸೀಸನ್ 3 ನಾನೇ ಇದಕ್ಕೆ ಹೋಗಿದ್ದೆ, ಅದ್ರದ್ದು ಆಡಿಷನ್ ತೊಗೊಳಕ್ಕೆ. ಆ ಆಡಿಷನಲ್ಲಿ ಅವಾಗ ಅವರೆಲ್ಲರೂ ಸಿಕ್ಕಾಗ ನಾನು ನೋಡಿದ್ದೆ. ಸೊ ಹೇಗೆ ಇವರು ಏನು ಮಾಡ್ತಾರೆ ಅಂತೆಲ್ಲ ಕರೆದು ಮಾತಾಡಿಸಿದಾಗ ಗೊತ್ತಾಗಿತ್ತು ನನಗೆ ಅವನು ಬೇರೆ ಥರದೊಂದು ಸ್ಟಫ್ ಇದೆ ಅವನ ಒಳಗಡೆ ಅಂತೇಳಿ. ಬಟ್ ಚೆನ್ನಾಗಿ ಮಾಡ್ತಿದ್ದಾನೆ ಹುಡುಗ, ಚೆನ್ನಾಗಿ ಮಾಡಲಿ ಗಿಲ್ಲಿ. ಆದರೂ ಗೆದ್ದು ಬಾ ಅಂತ ಕಾಯ್ತಾ ಇದ್ದೀವಿ ನಿನಗೆ. ನಮ್ಮ ಕಾಮಿಡಿ ಕಿಲಾಡಿ ಕಡೆಯಿಂದ ನಿನಗೊಂದು ಆಲ್ ದ ಬೆಸ್ಟ್ ಇರುತ್ತೆ ಕಣ ಯಾವಾಗಲೂ.
ಓಟ್ ಹಾಕ್ತೀವಿ ಮೇಡಮ್, ನಮ್ಮ ಹುಡುಗ ಮೇಡಮ್ ಅವನು, ನಮ್ಮ ವೇದಿಕೆಯಿಂದ ಹೋಗಿದ್ದು ಹುಡುಕ ಬಿಡ್ತೀವಿ, ಅವಂಗೆ ಸಪೋರ್ಟ್ ಖಂಡಿತ ಮಾಡ್ತೀವಿ. ಅಲ್ಲ ಅವರು ಡ್ರೆಸ್ಸಿಂಗ್ ಸೆನ್ಸ್ ಹೇಗಿತ್ತು ಹೊರಗಡೆ, ಒಳಗಡೆನೂ ಅದೇ ರೀತಿ ಇಟ್ಕೊಂಡಿದಾರಾ ಅಥವಾ ಏನೋ ಚೇಂಜಸ್ ಮಾಡ್ಕೋಬೇಕಾ? ಮೇಡಮ್ ಅದು ಬ್ರ್ಯಾಂಡ್, ಅದು ಹಳ್ಳಿ ಐದ ಅವ್ನು ಬ್ರ್ಯಾಂಡ್ ಬಿಟ್ಕೊಡ್ತಾನೆ. ಹಂಗಾಗಿ ಹಳ್ಳಿ ಹುಡುಗ ಹೆಂಗಿರ್ಬೇಕು ಹಂಗಿದ್ದಾನೆ ಅವನು. ಸೊ ಹಂಗಾಗಿ ಅವನು ಡ್ರೆಸ್ ಹಾಕತ್ತಾನೋ ಬಿಡ್ತಾನೋ ಅದೆಲ್ಲ ನಮಗೆ ಇಂಪಾರ್ಟೆಂಟ್ ಅಲ್ಲ. ಅವನು ಎಲ್ಲರೂ ನಗಿಸ್ತಾ ಇದ್ದಾನೆ, ಎಲ್ಲರ ಮನಸ್ಸು ಖುಷಿಯಾಗಿಡ್ತಾ ಇದ್ದಾನೆ, ತನಗೆ ಬಂದಂಗೆ ಇಚ್ಛೆ ಆದಂಗೆ ಒಳ್ಳೆ ರೀತಿಯಲ್ಲಿ ಆಡ್ತಿದ್ದಾನೆ. ನಮಗದು ಖುಷಿ ಇದೆ. ಸೊ ಹಾಗಾಗಿ ಅದೇ ಆಟವನ್ನು ಮುಂದುವರಿಸಲಿ ಅಂತ ನಾನು ಕೇಳ್ಕೊಳ್ತೇನೆ. ಈಗ ಬೇರೆ ಯಾವ್ಯಾವ ಸಿನಿಮಾದಲ್ಲಿ ಅಪ್ಪಣ್ಣ ಅವರು ನಟಿಸ್ತಿದ್ದಾರೆ, ಯಾವ್ಯಾವ ಕೆಲಸದಲ್ಲಿದ್ದಾರೆ, ತೊಡಗಿಸ್ಕೊಂಡಿದ್ದಾರೆ? ಅದೇ ಮೇಡಮ್, ಒಂದು ಭಾಳ ದೊಡ್ಡ ವೆಬ್ ಸೀರೀಸ್ ಮಾಡ್ತಾಯಿದ್ದೀನಿ. ಸೊ ಆ ಜೊತೆಗೆ ಒಂದು 3 ಸಿನಿಮಾಗಳು ಮಾಡ್ತಾಯಿದ್ದೀನಿ. ಭಟ್ರ್ ಸರ್ದೊಂದು, ಕೋಮಲ್ ಸರ್ದೊಂದು, ಜೊತೆಗೆ ನಾನೇ ಇನ್ನೊಂದು ನಾಯಕನಾಗಿ ಮಾಡುವಂಥ ವೇತಾಳ ಅನ್ನೋ ಒಂದು ಸಿನಿಮಾ. ಸೊ ಈ ಮುಷ್ಟು ಪ್ರಾಜೆಕ್ಟ್ಗಳು ಸದ್ಯಕ್ಕೆ ರನ್ನಿಂಗಲ್ಲಿದ್ದಾವೆ. ಅದಕ್ಕೋಸ್ಕರನೇ 90 ಇರೋದನ್ನು 20 ಕಟ್ ಮಾಡಿ 70ಕ್ಕೆ ಬಂದಿದ್ದೀನಿ. ಸೊ ಹಾಗಾಗಿ ಸಣ್ಣ ಆಗಿ ಅದರದ್ದೇ ಪ್ರಯತ್ನದ ಹಾದಿಯಲ್ಲಿ ಆ ಸಿನಿಮಾಗೆ ತಯಾರಿಗೆ ನಡ್ಬೋದು ಮತ್ತು ಅದರದ್ದು ಆ್ಯಕ್ಟಿಂಗ್ ಪ್ರಾಕ್ಟೀಸ್ಗಳು ಶುರು ಮಾಡ್ಕೊಂಡಿದ್ದೀನಿ. ಈಗ ಇಷ್ಟು ಸಿನಿಮಾಗಳನ್ನು ಒಪ್ಕೊಂಡಿದ್ದೀರಾ, ವೆಬ್ ಸೀರೀಸ್ ಮಾಡ್ತಾ ಇದ್ದೀರಾ, ಸಂಬಳ ಮಾತ್ರ ಹೆಂಡತಿ ಹೇಳ್ತಿಲ್ಲ, ಇಲ್ಲಿ ರಿವೀಲ್ ಮಾಡಿದ್ದೀರಾ, ಈಗ ಹೇಳ್ತಾ ಇಲ್ಲ ಎಷ್ಟು ಅಂತ, ಮನೆಗೆ ಹೋದ್ಮೇಲೆ ಕೇಳ್ತಾರಲ್ಲ. ಅಲ್ಲ, ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಪ್ರಾಜೆಕ್ಟ್ ಅಂತೂ ರೊಕ್ಕ ಕೊಟ್ಟಿಲ್ಲ ಮೇಡಮ್. ಒಂದು ಲಂಸಮ್ ಬಂದು ಮಾತಾಡ್ತಾರೆ, ಪ್ಯಾಕೇಜಲ್ಲಿ ಕಣ್ಮುಚ್ಚಿ ಕೈಗಿಡ್ತಾರೆ, ಕಳಿಸ್ತಾರೆ ಅಷ್ಟು. ಬಟ್ ನಾವು ಆಯಿತು ಅಂತ, ಯಾಕಂದರೆ ಏನಂದರೆ ಒಂದು ನಾನು ರೊಕ್ಕಕ್ಕಿಂತ ಹೆಚ್ಚಾಗಿ ಕೆಲಸ ಭಾಳ ಮುಖ್ಯ, ಮತ್ತು ಕಂಟೆಂಟ್ಗಳು ಚೆನ್ನಾಗಿದ್ದಾವೆ ಮತ್ತು ಒಳ್ಳೆ ಸಿನಿಮಾಗಳವು. ಸೊ ಹಾಗಾಗಿ ಅದ್ರಲ್ಲಿ ಮಾಡಬೇಕು, ಮಾಡಿದವರು ನಮ್ಮಂಥ ನಟರುಗಳು ಬಂದಂಥ ಅವಕಾಶನ ಬಳಸ್ಕೋಬೇಕು, ಅದನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಮಾಡ್ತಾಯಿದ್ದೀನಿ. ಎಲ್ಲ ಒಂದು ಕಡೆ ಇನ್ಸ್ಪಿರೇಷನ್ ಆಗ್ತಾರಲ್ವ ಕೆಲವರು. ಹೇಗಂದರೆ ಚಿಕ್ಕಣ್ಣವ್ರು ಇರ್ಬೋದು, ಶರಣ್ ಸರ್ ಇರ್ಬೋದು, ಕಾಮಿಡಿಯನ್ ಆಗಿದ್ದಂಥವ್ರು, ಆದರೆ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಬೇಕು ಅನ್ನೋವಂಥದ್ದನ್ನು ತೋರಿಸ್ಕೊಟ್ಟಂಥವ್ರು. ಸೊ ನೀವು ಕೂಡ ಈಗ ಅದೇ ಹಾದಿಯಲ್ಲಿರುವಂಥದ್ದು. ಎಲ್ಲೂ ಸಕ್ಸಸ್ ರೇಟ್ ಕಡಿಮೆ ಅನಿಸುತ್ತೆ, ಬಟ್ ಆ ಲಕ್ ಹಾರ್ಡ್ ವರ್ಕ್ ಎರಡೂ ಜೊತೆ ಸೇರಿದಾಗ ಹೀರೋ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ. ಅದೇ ಮೇಡಮ್, ನಮಗೆ ಗೊತ್ತಿರೋಂಗೆ ಉಳಿಪೆಟ್ಟು ಬೀಳುವುದು ಕಲ್ಲೇ ಶಿಲೆಯಾಗಿ ನಿಲ್ಲೋದು ಅಂತ. ನಾವು ಅದನ್ನು ಪ್ರಯತ್ನ ಮಾಡ್ತಾನೆ ಇರಬೇಕು. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಸಕ್ಸಸ್ ಅನ್ನೋದು ಅದಕ್ಕೆ ಬರೀ ನಾವು ಸಿನಿಮಾ ಮಾಡಿಬಿಟ್ರೆ ಕಂಟೆಂಟ್ ಚೆನ್ನಾಗಿದ್ರೆ ಸಕ್ಸಸ್ ಸಿಗುತ್ತಂತಲ್ಲ, ಹಣೆ ಬರನು ಗಟ್ಟಿರಬೇಕು. ಇಲ್ಲೊಂದು ಅದೃಷ್ಟದ ಗೆರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು, ನಾವು ಮಾಡಿರೋ ಸಿನಿಮಾ, ನಾವು ಮಾಡಿರೋ ಕತೆ ಚೆನ್ನಾಗಿದ್ದು ಪ್ರೇಕ್ಷಕ ಬೆನ್ನು ತಟ್ಟಿದ್ರೆ ಮಾತ್ರ ಒಂದು ಸಿನಿಮಾ ಸಕ್ಸಸ್ ಆಗುತ್ತೆ. ಅದಕ್ಕೆ ಉದಾಹರಣೆ ಸೂಪ್ರಮ್ ಸೊ ನಿಮಗೆ ಗೊತ್ತಿದೆ. ಹಾಗಾಗಿ ಅದು ಕಂಟೆಂಟು ಚೆನ್ನಾಗಿತ್ತು, ಅವ್ರ ಅದೃಷ್ಟನೂ ಚೆನ್ನಾಗಿತ್ತು, ಆ ಸುತ್ತಮುತ್ತ ಯಾವ ಸಿನಿಮಾನೂ ಇರಲಿಲ್ಲ, ಭಾಳ ಅದ್ಭುತವಾಗಿ ಎತ್ಕೊಂತು. ಸೊ ಹಾಗಾಗಿ ನಮಗೆಲ್ಲವೂ ಕೂಡಿ ಬರಬೇಕು. ಬಟ್ ನಾವು ಅದೇ ಪ್ರಯತ್ನದಲ್ಲಿ ನಾನು ಇದೊಂದೇ ಅಲ್ಲ, ಈ ಹಿಂದೆ ನಿಮಗೆ ಆ್ಯಪಲ್ ಕಟ್ ಅಂತ ಒಂದು ಸಿನಿಮಾದಲ್ಲೂ ಮುಖ್ಯ ಪಾತ್ರದಲ್ಲಿ ಮಾಡಿದೆ. ಹಾಗಾಗಿ ಮಾಡ್ತಾನೇ ಇದ್ದೀನಿ. ಬಟ್ ನೋಡೋಣ, ಯಾವತ್ತಾದರೂ ಒಂದು ದಿವಸ ನಮಗೆ ಭಗವಂತ ನಮಗೂ ಕಣ್ ತರೋದು ಜೈ ಹೋಗಿ ಬರೋ ಅಪ್ಪಣ್ಣ ಅಂತೇಳಿ ಅವಕಾಶ ಕೊಟ್ಟಂದರೆ ನಾವು ಸ್ವಲ್ಪ ಎತ್ಕೋತೀವಿ. ಓಕೆ ಅಪ್ಪಣ್ಣವರೇ, ಆದಷ್ಟು ಬೇಗ ಜಯಶೀಲರಾಗಿ ಯಾವ್ಯಾವ ಸಿನಿಮಾಗಳಿರಬಹುದು, ಈಗೇನು ಕಾಮಿಡಿಯನ್ ಬಿಟ್ಟು ಈಗ ಫುಲ್ ಫ್ಲೆಡ್ಜ್ ಆಗಿ ನಾಯಕನಾಗಿ ಬರ್ತಾ ಇದ್ದೀರಾ, ಆಲ್ಮೋಸ್ಟ್ ಅದೇ ಹಾದಿನಲ್ಲಿ ನಾವು ನಿಮ್ಮನ್ನು ಬೆಳ್ಳಿ ಪರದೆ ಮೇಲೆ ನೋಡಿ ರಾರಾಜಿಸಿ ಅಂತ ಹೇಳ್ತೀವಿ. ಎಸ್ ಮೇಡಮ್, ಖಂಡಿತವಾಗಲೂ ನಿಮ್ಮ ಪ್ರೀತಿ ಆಶೀರ್ವಾದ ಕರ್ನಾಟಕ ಜನತೆಯ ಅಷ್ಟು ಜನರದ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ, ನಮ್ಮ ರಾಧಕ್ಕ ಹಿರೇಗೌಡರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮರಿಯಲ್ವಲ್ಲ, ಯಾಕೆ ನಮ್ಮ ಉತ್ತರ ಕನ್ನಡದವ್ರು ಮಂದಿ ಮೇಡಮ್ ಅವರ ಹೆಂಗೆ ಬರೋಕಿ. ಓಕೆ ಅಪ್ಪಣ್ಣವರೇ, ಥ್ಯಾಂಕ್ ಯು. ಸೊ ಇದಿಷ್ಟು ಸ್ಯಾಂಡಲ್ವುಡ್ ನಟ ಅಪ್ಪಣ್ಣವರ ಮಾತಾಡ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.